ಪವ ಕರುಣದಲ್ಲಿ ಅಮ್ಮನಿಗೆ ತಾಪ ಹೆಚ್ಚಾದ್ರೆ ಇಲ್ಲಿಗೆ ಬರುದ ಅವರನ್ನು ಕರ್ಕೊಂಡು ಬಾವಿ ಕಟ್ಟೆ ಹತ್ರ ಹೋಗು 48 ಕೊಳ ತಣ್ಣೀರು ಹಾಕಿದ್ರೆ ತಂಪಾಗ್ತದೆ. ತಲೆಗಿಂತ ಹೆಚ್ಚಾಗಿರ ತಾಪ ಅಲ್ವೋ ಬಿಸಿ ಅಲ್ವೋ? ಬಿಸಿ ಹೌದು. ಗಾಳಿ ಬರುವ ವ್ಯವಸ್ಥೆ ಎಲ್ಲ ಉಂಟಲ್ವಾ? ತುಂಬಾ ಕಣ್ಣು ಮುಚ್ಚಿದ್ದಾರೆ. ಆ ರೋಗ ಈ ಊರಿಗೂ ಬಂತ. ಯಾವ ರೋಗ? ಅದು ಕಣ್ಣು ಮುಚ್ಚುವುದು ಕೆಂಗಣ್ಣು ರೋಗ. ಕಣ್ಣು ಮುಚ್ಚಿದ್ರೆ ದುಡಿದಕ್ಕೆ ಬಹಳ ಕಷ್ಟ, ಮತ್ತೆ ಮುಚ್ಚಿಕೊಂಡು ಹೀಗೆ ಹೋಗುದು. ಅದಕ್ಕೇನು ಔಷಧಿ ಇಲ್ವಾ? ಔಷಧಿ ಉಂಟು. ಯಾವುದು? ಕೊತ್ತಂಬರಿ ನೀರು ಬಿಟ್ಟರೆ ಸ್ವಲ್ಪ ಕೊತ್ತಂಬರಿ ನೀರು ಸ್ವಲ್ಪ ನೀರು ಕುಡಿ. ಏನೇ ಅಮ್ಮ ಮಾತಾಡುವುದೇ ಇಲ್ಲ. ಅವನಿಗೆ ನೀನು ಅನ್ನೋದು ಯಾಕೆ ಮಾತಾಡುದಿಲ್ಲ? ಹಾಗಿದ್ರೆ ಮಾವನ ವ್ರತ ಇರಬೇಕು. ಹಳ್ಳಿಯರ ವ್ರತ ಮತ್ತೊಂದು ಉಂಟ. ಹಳ್ಳಿಯ ವ್ರತ ಮಾವನ ವ್ರತ ಮೌನ ವ್ರತ ಸ್ವಲ್ಪ ತಪ್ಪಿತ್ತು, ಅದನ್ನು ಸರಿ ಮಾಡೋದಕ್ಕೂ ಆಗುದಿಲ್ವಾ? ಅಂತೂ ನಾನು ಸರಿ ಮಾಡುವುದಕ್ಕೆ ಇರುವವನು, ನಾನು ತಪ್ಪು ಹೇಳೋದಕ್ಕೆ ಇಲ್ವ? ಊಟವೇ ಮಾಡುವುದಿಲ್ಲ. ಊಟ ಸರಿಯಾಗಿ ಊಟ ಮಾಡುವವರಲ್ಲ, ಈಗ ಊಟವೇ ಮಾಡುವುದಿಲ್ಲ. ಅದು ಕಾರಣ ಉಂಟು. ಅದನ್ನು ಏಕದೋಷ ವ್ರತ ಉಂಟಲ್ಲ? ಯಾವ ಏಕದೋಷ ಏಕಾದಶಿ ವ್ರತ. ಏಕಾದಶಿ ಅದೇ ಅದೇ ಅಲ್ಲ ಕರೀತಲ್ಲ, ಅದು ಹೇಳಿದ ಅಮ್ಮ ಕೂದಲು ಬಿಚ್ಚಿ ಹಾಕಿದ್ದಾರೆ, ಮತ್ತೆ ಸೀರೆ ಬಿಚ್ಚಿದ್ದಾರೆ. ಅಲ್ಲಿಗೆ ಬಂದಿದೆ, ಅಲ್ಲಿಂದ ನಿನಗೆ ಬರ್ತದೆ, ನಿನ್ನಿಂದ ನನಗೆ ಬರ್ತದೆ, ನನ್ನಿಂದ ಇವಳಿಗೆ ಹೋಗ್ತದೆ. ಇವಳಿಗೆ ಹೋದ್ರೆ ಊರೆಲ್ಲ ಹೋದ ಹಾಗೆ ಉಂಟಲ್ವೋ? ಮತ್ತೆ ಕೂದಲು ಕೆಳಗೆ ಹಾಕಿದ್ರೆ ಸೀರೆ ಇಲ್ಲ, ಬೇರೆ ಸೀರೆ ಉಂಟಾ? ಸರಿ ಹೇಳಲಿಕ್ಕೆ ಆಗುದಿಲ್ಲ. ಆಯ್ತು, ಒಟ್ಟಿನಲ್ಲಿ ಹೇಳುವುದಾದ್ರೆ ಮಾಮಾದೇವಿಯವರ ಸ್ಥಿತಿ ಇವತ್ತು ನಾಳೆ ಎಂಬ ಗಂಭೀರ ಸ್ಥಿತಿಯಲ್ಲಿದೆ. ಸಖಿ ಯೋಚಿಸಬೇಡ.